ಅವ್ರನ್ನ ಯಾಕೆ ಹುಡುಕ್ತಾ ಇದೆಯಾ? ಏನಾದರೂ ಹೇಳೋದಿತ್ತಾ? ಹಾಗೇನಿಲ್ಲ ಮಾಮ್, ಆಗಲೇ ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅದಕ್ಕೆ ಬಂದೆ. ಬಟ್ ಅವ್ರು ಆಲ್ರೆಡಿ ಹೊರಟೋಗಿದ್ದಾರಾ? ಸರಿ, ಹೇಗೂ ನಾಳೆ ಊಟಕ್ಕೆ ಹೋಗ್ತಿದ್ದೀವಲ್ವಾ, ಆವಾಗ ಮಾತಾಡ್ಸಿದ್ರಾಯ್ತು ಬಿಡು. ಬನ್ನಿ ನಾವೀಗ ಹೋಗೋಣ. ವಿರಾಟ್, ಮೊದಲನೇ ಸಾರಿ ಹೆಂಡ್ತಿನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ರೂ ಕರೆಕ್ಟಾಗಿ ಇಂಟ್ರಡ್ಯೂಸ್ ಮಾಡಿಸು. ಮಾಮ್, ಭೈರವಿ ಅವರು ನಮ್ಮ ಆಫೀಸಿಗೆ ಬರ್ತಾ ಇಲ್ಲ. ಮತ್ತೆ ಅವರು ಅವ್ರ ಆಫೀಸಿಗೆ ಹೋಗ್ತಾ ಇದ್ದಾರೆ, ನಾನು ನಮ್ಮ ಆಫೀಸಿಗೆ ಹೋಗ್ತಾ ಇದ್ದೀನಿ. ವಿರಾಟ್, ಏನೋ ಹೇಳ್ತಿದ್ಯಾ? ಶಿ ಈಸ್ ಯುವರ್ ವೈಫ್ ನೌ. ಅವಳೊಂದ್ ಕಡೆ ನೀನೊಂದ್ ಕಡೆ ಕೆಲಸ ಮಾಡಿದ್ರೆ ಹೇಗೆ? ಅದು ಅವರು ಇಂಡಿಪೆಂಡೆಂಟ್ ಆಗಿ ಕಂಪನಿ ನಡೆಸಿರೋರಲ್ವಾ. ಈಗ ಸಡನ್ ಆಗಿ ಅದನ್ನ ಬಿಟ್ಟು ನಮ್ಮ ಕಂಪನಿಗೆ ಬನ್ನಿ ಅಂದ್ರೆ ಸರಿ ಹೋಗಲ್ಲ ಅಲ್ವಾ, ಅದಕ್ಕೆ ನಾನೇ ಹೇಳಿಲ್ಲ. ನಾನೇನು ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಮಾತ್ರ ಕೆಲಸ ಮಾಡು ಅಂತ ಹೇಳ್ತಿಲ್ಲ, ಎರಡೂ ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಭೈರವಿ, ನೀನು ಬರೀ ನಿಮ್ಮ ಕಂಪ್ನಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡ, ನಮ್ಮ ಕಂಪ್ನಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡು. ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋ ಥರ ಪ್ಲಾನ್ ಮಾಡ್ಕೊ, ಇಲ್ಲ ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ ಮಾಮ್, ನಾನು ಅವ್ರಿಗೆ ಹೇಳ್ತೀನಿ ಬಿಡಿ. ವಿರಾಟ್, ನನ್ನ ಸೊಸೆನ ದಡ್ಡಿ ಅನ್ಕೊಂಡಿದ್ಯಾ? ನೀನೇ ಹೇಳ್ಬೇಕಾ? ನಾ ಹೇಳ್ತಿರೋದು ಅವಳಿಗೆ ಅರ್ಥ ಆಗತ್ತೆ. ನೀನ್ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಈಗ ಭೈರವಿ ಅವ್ರ ಕಂಪನಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ನಮ್ಮ ಕಂಪ್ನಿಗೆ ಬರ್ತಾಳೆ. ಅಲ್ಲಿ ಏನಾಗ್ತಿದೆ, ಏನ್ ನಡೀತಿದೆ ಅವಳಿಗೆಲ್ಲ ತಿಳಿಸು. ನಮ್ಮ ಕಂಪನಿ ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಅನ್ನೋದನ್ನ ತೋರಿಸು. ಏನಾದ್ರೂ ತಪ್ಪಿದ್ರೆ ಅವಳಿಂದ ಗೈಡೆನ್ಸ್ ತಗೋ. ಸರಿ ಮಾಮ್, ತಿಳಿಸ್ತೀನಿ. ಗೈಡೆನ್ಸ್ ತಗೋ ಅಂದ ಮಾತ್ರಕ್ಕೆ ನಾನು ನಿನ್ನನ್ನು ಕೀಳಾಗಿ ನೋಡ್ತಿದ್ದೀನಿ ಅಂತ ಅನ್ಕೋಬೇಡ. ಐ ಆಮ್ ನಾಟ್ ಲುಕಿಂಗ್ ಡೌನ್ ಆನ್ ಯು. ಐ ನೋ ಯುವರ್ ಸ್ಟ್ರೆಂತ್. ಆ ಸ್ಟ್ರೆಂತ್ ಜೊತೆಗೆ ಭೈರವಿ ಬ್ರಿಲಿಯನ್ಸು ಜಾಯಿನ್ ಆದ್ರೆ ಅವರ್ ಕಂಪನಿ ವಿಲ್ ಗೋ ಟು ಹೈಟ್ಸ್. ಅಫ್ಕೋರ್ಸ್ ಮಾಮ್, ನಾನೇ ಬ್ರಿಲಿಯಂಟ್ ಅನ್ನೋ ಅಹಂ ಬಂದ್ಬಿಟ್ರೆ ಅಂತ ಮನುಷ್ಯ ಜೀವನದಲ್ಲಿ ಏನೂ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ನೀವೇ ಹೇಳ್ತಿದ್ರಲ್ಲ, ಒಂದ್ ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಿರುತ್ತೆ ಅಂತ. ಸೊ ಟೈಮ್ ಅಂಡ್ ಬ್ರಿಲಿಯನ್ಸ್ ಎರಡಕ್ಕೂ ವ್ಯಾಲ್ಯೂ ಕೊಡ್ತೀನಿ ನಾನು. ಗುಡ್. ಭೈರವಿ, ಇನ್ ಕೇಸ್ ನಮ್ಮ ಕಂಪ್ನಿನಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಹಾಗಿದ್ರೆ ಅಲ್ಲಿ ನಿಮ್ಮ ಕಂಪ್ನಿನಲ್ಲಿ ನೋಡ್ಕೊಳ್ಳೋಕೆ ಯಾರಿದ್ದಾರೆ? ನಿಮ್ಮ ತಂದೆ ನೋಡ್ಕೊಳ್ತಾರಾ? ಆಯ್ತು, ಸರಿ, ನಾನೇ ಪರ್ಸನಲ್ ಬರ್ತೀನಿ ರೀ. ನನ್ನ ಕೈಯಲ್ಲಿ ಆಗ್ತಿಲ್ಲಮ್ಮ, ನನಗೂ ವಯಸ್ಸಾಯ್ತು, ನನಗೂ ರೆಸ್ಟ್ ಬೇಕು. ಹಾಗಾದ್ರೆ ಆಫೀಸ್ ನೋಡ್ಕೊಳ್ಳೋದು ಯಾರು ಡ್ಯಾಡ್? ಅದೇ ನಂಗೆ ಗೊತ್ತಾಗ್ತಿಲ್ಲಮ್ಮ. ಆದಷ್ಟು ಬೇಗ ನಿಂಗೆ ಮದುವೆ ಮಾಡಿ ಕಂಪನಿನ ಅಳಿಯಂದ್ರ ಕೈಲಿ ಒಪ್ಪಿಸ್ಬೇಕು. ಸುಮ್ನಿರಿ ಡ್ಯಾಡ್, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಲ್ಲ. ಅಲ್ಲಮ್ಮ, ಇದಿರೋ ವಿಷಯ ತಾನೇ. ಏನಿಲ್ಲ, ಅಕ್ಕನೇ ನೋಡ್ಕೋತಾಳೆ, ನೀವು ಸುಮ್ನೆ ಇರಿ. ಮೊದ್ಲಾಗಿದ್ರೆ ಅವಳು ನೋಡ್ಕೋತಾಳೆ ಅನ್ಬೋದು, ಇವಾಗ ಅವಳು ಬೇರೆ ಮನೆ ಸೊಸೆ. ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ವಲ್ಲ. ಅಕ್ಕ ಬಂದೇ ಬರ್ತಾಳೆ, ಅದ್ ನನಗ್ ಚೆನ್ನಾಗ್ ಗೊತ್ತು. ಅದೇನಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅವಳಿಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಇಲ್ಲ ಡ್ಯಾಡ್. ಅವಳು ಇಂಡಿಪೆಂಡೆಂಟ್ ವುಮೆನ್ ಆಗಿ ಬೆಳೆಯೋದಕ್ಕೆ ಇಷ್ಟ ಪಡ್ತಾಳೆ. ಅದು ಅಲ್ದೆ ನಮ್ ಕಂಪನಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು, ನಂಬರ್ 1 ಮಾಡ್ಬೇಕು. ಅವಳು ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಅಂತ ಅನ್ನಿಸ್ಕೊಳ್ಳಕ್ಕೆ ಕನ್ಸ್ ಕಾಣ್ತಿರೋ ಹುಡುಗಿ ಅಂತವಳು ಬರ್ದೇ ಇರ್ತಾಳ ಡ್ಯಾಡ್? ಅಲ್ಲ, ಇವಾಗ ಅವ್ರ ಅತ್ತೆ ಕಂಪನಿ ಇರೋವಾಗ ಇಲ್ಲಿ ಯಾಕೆ ಬಂದು ಕೆಲಸ ಮಾಡ್ತಾಳೆ? ನೋಡೋಣ ಬಿಡಮ್ಮ, ಏನಾಗುತ್ತೋ ಏನೋ. ಅಣ್ಣ, ಜಾನು, ಏನು ಅಪ್ಪ ಮಗಳಿಬ್ರು ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ನಮ್ಮ ಕಂಪನಿ ವಿಷಯ. ಇನ್ ಮುಂದೆ ಆಫೀಸ್ ನೋಡ್ಕೊಳ್ಳೋರು ಯಾರು ಅಂತ ತಾನೇ? ಅಲ್ಲಮ್ಮ, ಎಲ್ಲ ಕೇಳಿಸ್ಕೊಂಡು ಏನ್ ವಿಷಯ ಅಂತ ನಾಟಕ ಮಾಡ್ತಿದ್ಯಾ? ಹಾಗೇನಿಲ್ಲ ಅಣ್ಣ, ಜಸ್ಟ್ ಮಾತಿಗೆ ಕೇಳ್ದೆ ಅಷ್ಟೇ. ಅಣ್ಣ, ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ. ಹೇಳು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿಯೋದು ಯಾಕಣ್ಣ? ನನಗೆ ಅರ್ಥ ಆಗ್ಲಿಲ್ಲ.
ಅಂದ್ರೆ ನನ್ ಮಗ ಲಕ್ಕಿ ಇದಾನಲ್ವಾ ಅಣ್ಣ, ಆಫೀಸ್ ಕೆಲ್ಸನೆಲ್ಲ ಅವನು ನೋಡ್ಕೊಳಲ್ವಾ? ಪಾಪ ಸುಮ್ನೆ ಭೈರವಿಗೆ ಯಾಕೆ ತೊಂದ್ರೆ ಅಂತ. ನಿನ್ ಮಗನ ನೋಡ್ಕೋತಿದ್ದಾನೆ. ಅದೇ ನೋಡ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ. ಯಾಕಣ್ಣ ಹಾಗಂತೀಯ? ಅಲ್ಲಮ್ಮ, ನಾನ್ ನನ್ನ ಕಂಪ್ನಿನ ಬೆಳೆಸಿ ಉಳಿಸ್ಬೇಕು ಅಂತ ನೋಡ್ತಿದ್ರೆ ನೀನ್ ಒಂದೇ ಸಲ ಮುಚ್ಸಕ್ ಯೋಚನೆ ಕೊಡ್ತಿದ್ಯಾ? ಏನಣ್ಣ ನೀನು? ಯಾಕಣ್ಣ ನನ್ ಮಗನ್ ಮೇಲೆ ನಿನ್ಗೆ ಅಷ್ಟೊಂದು ಕೋಪ? ಮಹಿಮಾ, ನಂಬಿಕೆ ಇಟ್ಟು ಕೆಲಸ ಕೊಟ್ರೆ ಅವನ್ ಏನ್ ಮಾಡ್ತಾನೆ ಗೊತ್ತಲ್ವಾ? ಮದುವೆ ಮಂಟಪದಲ್ಲಿ ಏನೇನ್ ರಾದ್ದ ಅಂತ ಆಯ್ತು ಗೊತ್ತಲ್ವಾ? ಮರ್ತೋದ್ಯಾ? ಆಗ ಅವ್ನ್ ತಪ್ಪು ಮಾಡಿದಾನೆ ಅಣ್ಣ, ನಾನು ಇಲ್ಲ ಅಂತಿಲ್ಲ. ಆದ್ರೆ ಅವನೀಗ ಕಂಪ್ಲೀಟ್ ಬದಲಾಗಿದ್ದಾನೆ ಅಣ್ಣ. ನಿನ್ ಹೆಸರು ಉಳಿಸ್ತಾನೆ ಅವನು. ನರಿ ಯಾವತ್ತಿದ್ರು ನರಿನೇ, ಜಿಂಕಿಯಾಗಿ ಬದಲಾಗಲ್ಲ. ಅವನ ಮೇಲೆ ನಂಗೆ ನಂಬಿಕೆನೇ ಇಲ್ಲಮ್ಮ. ಅಣ್ಣ ಆದ್ರೂ ಮಹಿಮಾ, ನನ್ನ ಕಂಪ್ನಿನ ಯಾರು ನೋಡ್ಕೋಬೇಕು, ಯಾರ ಕೈಲಿ ವಹಿಸ್ಬೇಕು ಅಂತ ಡಿಸೈಡ್ ಮಾಡೋ ನಾನು. ನಿನ್ ಸಜೆಷನ್ ನಂಗೆ ಬೇಕಾಗಿಲ್ಲ. ನೀನು ಕೆಲಸ ನೋಡು. ಭೈರವಿ, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ಲ. ನನಗೂ ಗೊತ್ತಿಲ್ಲ ಅತ್ತೆ, ಆದ್ರೆ ಅಂತ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ವಾಟ್ ಯು ಮೀನ್? ನಾನು ನನ್ನ ಕಂಪನಿನ ಬಿಟ್ ಬರೋದು ಸಾಧ್ಯ ಇಲ್ಲದೆ ಇರೋ ಮಾತು. ಅಂದ್ರೆ ನೀವೇ ಹೇಳ್ದಾಗೆ ನನ್ನ ಬಿಟ್ರೆ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಡ್ಯಾಡ್ಗೂ ವಯಸ್ಸಾಯ್ತು, ಅವ್ರಿಗೂ ಕಷ್ಟ ಆಗತ್ತೆ. ಅದು ಅಲ್ಲದೆ ನಾನು ಅವತ್ತೇ ನಿಮ್ ಜೊತೆ ಮಾತಾಡಿದ್ದೆ. ನೀವ್ ಮರ್ತಿದ್ದೀರಾ ಅನ್ಸುತ್ತೆ. ನನಗೆ ಒಬ್ರು ನೆರಳಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಕನ್ಸು ಹೊತ್ತವಳು. ನಿಮ್ಮನ್ನೇ ರೋಲ್ ಮಾಡೆಲ್ ಅಂತ ತಿಳ್ಕೊಂಡು, ನಿಮ್ಮನ್ನೇ ಸ್ಫೂರ್ತಿಯಾಗಿ ತಗೊಂಡು ಲೈಫಲ್ಲಿ ಮುಂದೆ ಬರಬೇಕು ಅಂತ ಹೊರಟವಳು. ಹೀಗಿರುವಾಗ ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅನ್ನೋದು ದೂರದ ಮಾತು. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ಈಗ ನೀನು ವಸುಂಧರನ್ ಸೊಸೆ, ಧರ್ಮೇಂದ್ರ ಅವ್ರ ಮಗಳಲ್ಲ. ವಸುಂಧರ ಏನ್ ಹೇಳ್ತಾಳೋ ಅದನ್ನೇ ನೀ ಮಾಡ್ಬೇಕು. ಅದೇ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಅಂತ ಬಸವಣ್ಣವ್ರು ಹೇಳಿಲ್ವಾ? ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿದ್ರೇನೆ ಒಳ್ಳೇದು. ಅಳಿಯಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅದೇ ನಾನು ಹೇಳಿದ್ ಏನಂದ್ರೆ, ಭೈರವಿ ಅವ್ರಿಗೆ ಏನ್ ಗುರಿ ಇದೆಯೋ ಆ ಕಡೆನೇ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಪಾಪ ತುಂಬಾ ಕಷ್ಟಪಟ್ಟು ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಮೇಲ್ ಬರಬೇಕು ಅಂತ ಒದ್ದಾಡ್ತಿದ್ದಾಳೆ. ಈಗ ಸಡನ್ ಆಗಿ ಅಲ್ಲಿ ಬಿಟ್ಟು ಇಲ್ಬಾ ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಹೀಗೆ ಹೇಳಿದ್ದು. ನಿಜ ನಿಜ, ಯಾರ್ಯಾರು ಎಲ್ಲಿರ್ಬೇಕೋ ಅವ್ರು ಅಲ್ಲಿದ್ರೇನೆ ಚಂದ.